ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಒಳಗ ಬಹಳಷ್ಟು ನಿಮ್ ಟೈಮ್ ನ ವೇಸ್ಟ್ ಮಾಡ್ದ ಜಸ್ಟ್ 5 to 6 ಮಿನಿಟ್ಸ್ ಒಳಗ 2024 IAS ಪ್ರಿಲಿಮ್ ಸಲುವಾಗಿ ಒಂದು ಶಾರ್ಟ್ ಆಗಿರೋಂತ ಒಂದು ಮಿನಿಮಮ್ ರಿಸೋರ್ಸಸ್ ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಇರೋದು 90 ಡೇಸ್ ಅಷ್ಟ ಅನ್ನಂತಲೇ ಎಲ್ಲಾ ಪುಸ್ತಕಗಳನ್ನ ನಿಮ್ಗೆ ಓದಕ್ ಆಗಂಗಿಲ್ಲ. ಬಟ್ ಡೆಫಿನೆಟ್ಲಿ ಈ ಒಂದಷ್ಟು ಬುಕ್ ಲಿಸ್ಟ್ ನ ನೀವ್ ಏನಾರ ಓದಿದ್ರಿ ಅಂತಂದ್ರೆ ನಿಮ್ಮ ಒಂದು ಪ್ರಿಲಿಮ್ಸ್ ಕ್ಲಿಯರ್ ಆಗ್ತೈತಿ. ಸೊ ಇಂಪಾರ್ಟೆಂಟ್ ಯಾವ್ಯಾವ ರಿಸೋರ್ಸಸ್ ಅದಾವಲ್ಲ ಅದ್ರ ಒಂದು ಲಿಸ್ಟ್ ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಎಂಡ್ ವರ್ಗು ನೋಡ್ರಿ. ಅಂಡ್ ಇನ್ನವರೆಗೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. ಸೊ ಈಗ ಮೇನ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳನ್ನ ಇಂಪಾರ್ಟೆಂಟ್ ಟಾಪಿಕ್ಸ್ ನ ಸಿಲೆಬಸ್ ಒಳಗೆ ಏನ್ ಮೆನ್ಷನ್ ಮಾಡ್ಯಾರಲ್ಲ ಅದು ಅಷ್ಟನ್ನ ರೀಡ್ ಮಾಡ್ರಿ. ಬಿಕಾಸ್ ಬಹಳನ ಕಡಿಮೆ ಐತಿ, ಜಸ್ಟ್ 3 months ಟೈಮ್ ಐತಿ. ಅದ್ರಾಗಿನ ಬಿಗಿನರ್ಸ್ ಯಾರ್ಯಾರು ಇದಾರಲ್ಲ ಅವ್ರಂದ್ರು ಸ್ವಲ್ಪ ಸೆಲೆಕ್ಟಿವ್ ಆಗೇನೆ ನೀವು ಓದ್ಬೇಕಾಗ್ತೈತಿ. ಬಿಕಾಸ್ ಅದಕ್ಕೆ ಪುಸ್ತಕಗಳನ್ನ ಎಲ್ಲಾನು ಓದ್ಕೊಂಡ್ ಕೂರಾಕ ಆಗಂಗಿಲ್ಲ. ಸೊ ದಟ್ ಸೆಲೆಕ್ಟಿವ್ ಆಗಿ ರೀಡ್ ಮಾಡಿ ಸ್ಮಾರ್ಟ್ ಸ್ಟಡಿ ಮಾಡ್ಬೇಕಾಗ್ತದ. ಬಿಕಾಸ್ ಜಸ್ಟ್ 19 days ಅಷ್ಟ ಅದ. ಈಗ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನೋಡೋದಂದ್ರೆ ಮೇನ್ 5 ಸಬ್ಜೆಕ್ಟ್ ಬರ್ತಾವ ನಿಮ್ಗೆ ಇಂಪಾರ್ಟೆಂಟ್: ಎಕನಾಮಿ, ಜಿಯೋಗ್ರಫಿ, ಎನ್ವೈರನ್ಮೆಂಟ್, ಪಾಲಿಟಿ, ಹಿಸ್ಟ್ರಿ ಅಂಡ್ ಸೈನ್ಸ್ ಅಂಡ್ ಟೆಕ್. ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂದ್ರೆ ಆಲ್ಮೋಸ್ಟ್ ಕರೆಂಟ್ ಓರಿಯೆಂಟೆಡ್ ಇರ್ತೈತಿ. ಸೊ ಈಗ ನಾವು 1 by 1 ನೋಡ್ಕೊಂಡ್ ತಗೋಣ. ಈಗ ಎಕನಾಮಿ ಇದ್ಲ ಒಂಥರ ಬಹಳ ಕ್ವಶನ್ಗಳು ಎಕನಾಮಿ ಮೇಲೂ ಬರ್ತಾವೆ. ಇವೆಲ್ಲ ಇಷ್ಟು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅದಾವಲ್ಲ, ಇಲ್ಲಿ ಯಾವ್ದು ನೀವು ಸ್ಕಿಪ್ ಮಾಡಕ್ ಆಗಂಗಿಲ್ಲ. ಫಿಕ್ಸ್ 12 ರಿಂದ 15 ಕ್ವಶನ್ಗಳು ಬರ್ತಾವ. ಹಿಂಗಾಗಿ ಯಾವುದೇ ಸಬ್ಜೆಕ್ಟ್ ಗಳನ್ನ ಸ್ಕಿಪ್ ಮಾಡ್ತೀನಿ. 2 ಸಬ್ಜೆಕ್ಟ್ ನ ಸ್ಟ್ರಾಂಗ್ ಆಗಿ ಓದ್ಕೋತೀನಿ. ಸೊ 2 ನ ಸ್ಕಿಪ್ ಮಾಡಿ 2 ಮೇಲೆ ಕ್ವಶನ್ ಬರ್ತಾವು, ಅದ್ರ ಮೇಲೆ ನಾ ಪಾಸ್ ಆಗ್ತೀನಿ. ಈ ಒಂದು ಭ್ರಮೆ ಒಳಗೆ ಇರಾಕ್ ಹೋಗ್ಬೇಡ್ರಿ. ಆಲ್ಮೋಸ್ಟ್ ನೀವು ಎಲ್ಲಾ ಸಬ್ಜೆಕ್ಟ್ ಗಳಿಗೂ ಈಕ್ವಲ್ ಇಂಪಾರ್ಟೆನ್ಸ್ ನ ಕೊಡ್ಬೇಕಾಗೈತಿ ಪ್ರಿಲಿಮ್ಸ್ ಒಳಗೆ ಎಸ್ಪೆಷಲಿ. ಬಿಕಾಸ್ ಪ್ರಿಲಿಮ್ಸ್ ಅನ್ನ ಒನ್ ಆಫ್ ದಿ ಮೋಸ್ಟ್ ಟಫೆಸ್ಟ್ ಒಂದು ಸ್ಟೇಜ್ ಇದೆ ಪ್ರಿಲಿಮ್ಸ್ ಆಕ್ಚುಲಿ. ಸೊ ನೀವು ಇಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಬೇಕಂತಂದ್ರೆ ಯಾವುದೇ ಕಾರಣಕ್ಕೂ 1-2 ಸಬ್ಜೆಕ್ಟ್ ನ ಸ್ಕಿಪ್ ಮಾಡ್ತೀನಿ ಅಥವಾ ಚಾನ್ಸ್ ತಗೋತೀನಿ ಇಂಥದ್ದೇನು ಮಾಡಕ್ ಹೋಗ್ಬೇಡ್ರಿ. ಇಲ್ಲೇ ನೀವು ಎಕನಾಮಿಕ್ಸ್ ಸಲುವಾಗಿ ಮೇನ್ ಬುಕ್ ಕವರ್ ಮಾಡ್ಬೇಕಂತಂದ್ರೆ ಒಂದು ಸಂಜೀವ್ ಓದ್ರಿ, ಇಲ್ಲ ರಮೇಶ್ ಸಿಂಗ್ ಬುಕ್ ಓದ್ರಿ. ಜೊತೆ ಎಕನಾಮಿಕ್ಸ್ ಸರ್ವೆ ಮತ್ತು ಬಜೆಟ್ ಮಸ್ಟ್ ಅಂಡ್ ಶುಡ್ ಎನಿ ಕಂಡೀಷನ್. ಹಂಗಂತೇಳಿ ಸರ್ವೆ ಮತ್ತು ಬಜೆಟ್ ಡಿಟೇಲ್ಡ್ ಡಾಕ್ಯುಮೆಂಟ್ ನ ಓದ್ಕೊಂತ ಕುಂದಿರ್ಬೇಡ್ರಿ. ಅದ್ರ ಸಮರಿಗಳು ಆಲ್ರೆಡಿ PDF ರೂಪದೊಳಗ ವಿಷನ್ ಆಗಿರ್ಬೋದು, ಇನ್ಸೈಟ್ ಆನ್ ಇಂಡಿಯಾ ಆಗಿರ್ಬೋದು, ಎಲ್ಲ ದೃಷ್ಟಿ IAS ಎಲ್ಲ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ದವರ PDF ನ ಸಮರಿನ ರಿಲೀಸ್ ಮಾಡಿದಾರು. ಆ ಒಂದು PDF ನೋಟ್ ನ ಡೌನ್ಲೋಡ್ ಮಾಡ್ಕೊಂಡ ರೀಡ್ ಮಾಡ್ಕೋರಿ. ಇಲ್ಲಾಂತಂದ್ರ ಯೂಟ್ಯೂಬ್ ಇಂದನೂ ನೀವು ಕ್ಲಾಸಸ್ ನ ಅಟೆಂಡ್ ಮಾಡ್ಕೊಂಡ್ ಕಸ ಬಜೆಟ್ ಸರ್ವೆ ಮುಗಿಸ್ಕೊಳ್ರಿ. ಅಂಡ್ NCERTs ಒಳಗ 11th ಸ್ಟ್ಯಾಂಡರ್ಡ್ ಒಂದು NCERTs ನ ಕವರ್ ಮಾಡ್ರಿ. ದೆನ್ ಟು ಜಿಯೋಗ್ರಫಿ ಒಳಗ 11th 12th ಸ್ಟ್ಯಾಂಡರ್ಡ್ NCERT ಐತ್ಲ ಅದನ್ನ ಪೂರ್ತಿ ಕವರ್ ಮಾಡ್ಕೊಳ್ರಿ. ಮಸ್ಟ್ ಅಂಡ್ ಶುಡ್ 6th ಇಂದ 12th ವರೆಗೂ NCERTs ಓದ್ರಿ. 11th ಮತ್ತು 12th NCERTs ಗೆ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಡ್ರಿ. ಅದರಿಂದ ನೋಟ್ಸ್ ಮಾಡ್ಕೊಂಡ್ ಕಸ ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡ್ಕೊಳ್ರಿ. ಅಂಡ್ ಕರೆಂಟ್ ಅಫೇರ್ಸ್ ಅಂತೂ ನೀವು ಕವರ್ ಮಾಡಬೇಕಾಗ್ತೈತಿ ಎಲ್ಲಾ ಸಬ್ಜೆಕ್ಟ್ ರಿಲೇಟೆಡ್ ಅನ್ನು. ಸೊ ಜೊತೆಗೆ ಜಿಯೋಗ್ರಫಿಗೆ ನೀವು ಅದರ ಸಲುವಾಗಿ ಫಿಸಿಕಲ್ ಜಿಯೋಗ್ರಫಿ ಸಲುವಾಗಿ GC ಲಿಯೋಂಗ್ ಪುಸ್ತಕನ ಕವರ್ ಮಾಡ್ಕೋಬೇಕಾಗ್ತೈತಿ. ಅದು ಪೂರ್ತಿ ಬುಕ್ ನ ಓದೋ ಅವಶ್ಯಕತೆ ಇಲ್ಲ. ಸೆಲೆಕ್ಟೆಡ್ ಲೆಸನ್ಸ್ ನ ಸೆಲೆಕ್ಟೆಡ್ ಪಾಯಿಂಟ್ಸ್ ನ ಅಷ್ಟನ್ನ ನೀವು GC ಲಿಯೋಂಗ್ ಇಂದ ಮಾಡ್ಕೊಳ್ರಿ. ರಿಮೈನಿಂಗ್ NCERTs ಇಂದ ಕವರ್ ಆಗ್ತದ. ಅಂಡ್ ಮೈಂಡ್ ಒಳಗಿರ್ಲಿ ಬಹಳಷ್ಟು ಮಲ್ಟಿಪಲ್ ರಿಸೋರ್ಸಸ್ ನ ಒಂದು ಸಬ್ಜೆಕ್ಟ್ ಸಲುವಾಗಿ 2-3 ಬುಕ್ ಓದೋದು, ಮಲ್ಟಿಪಲ್ ರಿಸೋರ್ಸಸ್ ನ ಕವರ್ ಮಾಡೋದು ಈ ತರ ಮಾಡ್ಬೇಡ್ರಿ. ಒಂದ್ ಯಾವ್ದಾರ ಓದ್ರಿ. ಇನ್ ಕೇಸ್ ನೀವೇನಾರ ಕೋಚಿಂಗ್ ಹೊಂಟಿದ್ರಿ ಅಂದ್ರೆ ನಿಮ್ ಕಡೆ ಏನಾರ ಕೋಚಿಂಗ್ ಇನ್ಸ್ಟಿಟ್ಯೂಟ್ ನೋಟ್ಸ್ ಇತ್ತಂದ್ರೆ ಅದ್ರ ಮೇಲೆ ಅಷ್ಟೇ ರಿಲೈ ಆಗ್ರಿ. ಮತ್ ಅಗೇನ್ ಅದ್ರ ಸಲುವಾಗಿ ಮತ್ತೊಂದು ರೆಫರೆನ್ಸ್ ಬುಕ್ ಓದೋದು ಈ ತರ ಮಾಡ್ಬೇಡ್ರಿ. ದೆನ್ ಥರ್ಡ್ ಈಸ್ ಎನ್ವೈರನ್ಮೆಂಟ್ ಮತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿ. ಇವೆರಡೂ ಸಬ್ಜೆಕ್ಟ್ ಹಿಂಗ ಅದಾವಲ್ಲ ಕರೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟ್ ಅದಾವ. ಇವು ಇದರವಾಗಿ ನೀವು ಬುಕ್ಸ್ ಗಿಂತ ಜಾಸ್ತಿ ಕರೆಂಟ್ ಅಫೇರ್ಸ್ ನ ಕವರ್ ಮಾಡೋದು ಇಂಪಾರ್ಟೆಂಟ್ ಇರ್ತೈತಿ. ಸೊ ಈಗ ಎನ್ವೈರನ್ಮೆಂಟ್ ಸಲುವಾಗಿ ನಿಮಗೊಂದು ಪುಸ್ತಕ ಸಜೆಸ್ಟ್ ಮಾಡೋದಾತಂದ್ರ ಶಂಕರ್ IAS ಒಂದು ಬುಕ್ ಐತಿ. ಅದು ಒಂಥರ ಬೈಬಲ್ ಅಂತ ಕನ್ಸಿಡರ್ ಮಾಡಬಹುದು. ಆಲ್ಮೋಸ್ಟ್ ಎಲ್ಲ ನಿಮ್ ಸಿಲೆಬಸ್ ಶಂಕರ್ IAS ಇಂದ ಕವರ್ ಆಗ್ತೈತಿ. ಸೊ ಎನ್ವೈರನ್ಮೆಂಟ್ ಸಲುವಾಗಿ ನೀವು ಶಂಕರ್ IAS ಪುಸ್ತಕ ರೀಡ್ ಮಾಡ್ಕೊಡ್ರಿ, ಜೊತೆ ಕರೆಂಟ್ ಅಫೇರ್ಸ್. ದೆನ್ ಪಾಲಿಟಿ ಸಲುವಾಗಂದ್ರು M ಲಕ್ಷ್ಮೀಕಾಂತ ಬೇರೆ ಬುಕ್ ನೀವು ನೋಡಾಕನ ಹೋಗ್ಬೇಡ್ರಿ. M ಲಕ್ಷ್ಮೀಕಾಂತ ಬುಕ್ ನ ಕವರ್ ಮಾಡ್ಕೊಳ್ರಿ. ಇಲ್ಲಿ ನೀವು ಎಲ್ಲಾ NCERT ಸ್ಕಿಪ್ ಮಾಡ್ರು ನಡೀತೈತಿ. ಅಟ್ ಲೀಸ್ಟ್ 11th ಸ್ಟ್ಯಾಂಡರ್ಡ್ ಏನು ಒಂದು ಗವರ್ನೆನ್ಸ್ ಅಂತೇಳಿ ಏನ್ ಪೋರ್ಷನ್ ಐತ್ಲಾ ನಿಮ್ ಸಿಲೆಬಸ್ ಅದು ಕವರ್ ಆಗ್ತದ 11th ಸ್ಟ್ಯಾಂಡರ್ಡ್ NCERT. ಅಂಡ್ M ಲಕ್ಷ್ಮೀಕಾಂತ್ ಒಂದು ಬುಕ್ ಓದಿರಿ ಅಂತಂದ್ರೆ ನೀವು ಒಂದು ಪಾಲಿಟಿ ಆಲ್ಮೋಸ್ಟ್ ಕವರ್ ಆಗ್ತೈತಿ, ಜೊತೆ ಕರೆಂಟ್ ಅಫೇರ್ಸ್. ಸೈನ್ಸ್ ಅಂಡ್ ಟೆಕ್
ಇದ್ರ ಸಲುವಾಗಿ ಯಾವುದೇ ರೀತಿ ಪುಸ್ತಕನ ಓದಾಕ್ ಹೋಗ್ಬೇಡ್ರಿ, ಯಾವ್ದು ಪುಸ್ತಕ ಓದಾಕ್ ಹೋಗ್ಬೇಡ್ರಿ, ಬಿಕಾಸ್ ಈಗ 90 days ಐತಿ, ಟೈಮ್ ಇಲ್ಲ. ಸೊ ಜಸ್ಟ್ ಕರೆಂಟ್ ಅಫೇರ್ಸ್ 1 year ಏನೊಂದು ಕರೆಂಟ್ ಅಫೇರ್ಸ್ ಇರ್ತೈತಲ್ಲ ಮ್ಯಾಗಝಿನ್ ಯಾವ್ದಾರ ತಗೊಳ್ರಿ, ಅದರಿಂದ ಸೈನ್ಸ್ ಅಂಡ್ ಟೆಕ್ ಒಂದು ಪೋರ್ಷನ್ ಕವರ್ ಮಾಡ್ಕೊಡ್ರಿ. ದೆನ್ ಹಿಸ್ಟ್ರಿ ವಾಸ್ಟ್ ಸಿಲೆಬಸ್ ಐತಿ, ಬಟ್ ಡೆಫಿನೆಟ್ಲಿ 10 ರಿಂದ 15 ಕ್ವಶನ್ಗಳಂತೂ ಹಿಸ್ಟ್ರಿ ಮೇಲೆ ಬರ್ತಾವ. ಹಾಗೆಲ್ಲಿ ನೀವು ಏನ್ಶಿಯಂಟ್ ಬರ್ತದ, ಮೆಡಿವಲ್ ಬರ್ತೈತಿ ಅಂಡ್ ಮಾಡರ್ನ್ 3 ಪಾರ್ಟ್ ಒಳಗೆ ನೀವು ರೀಡ್ ಮಾಡ್ಬೇಕಾಗ್ತೈತಿ, 3 ಪುಸ್ತಕನ ಓದ್ಬೇಕಾಗ್ತೈತಿ. ಬಟ್ ಈಗ ಅಷ್ಟು ಟೈಮ್ ಇಲ್ಲ. ಸೊ ನೀವೇನ್ ಮಾಡ್ಬೇಕಂತಂದ್ರ ಮಾಡರ್ನ್ ಹಿಸ್ಟ್ರಿ ಸಲುವಾಗಿ ಸ್ಪೆಕ್ಟ್ರಮ್ ನ ರೀಡ್ ಮಾಡ್ರಿ. ನಿಮಗೆ NCERTs ಇಂದ ಕವರ್ ಮಾಡ್ಕೊಳ್ಳಿಕ್ ಟ್ರೈ ಮಾಡ್ರಿ. NCERT ಮತ್ತೆ ಮೆಡಿವಲ್ ನಿಮ್ದ 11th or 12th ಸ್ಟ್ಯಾಂಡರ್ಡ್ ತಮಿಳುನಾಡು ಬುಕ್ ಅದು ರೆಫರ್ ಮಾಡ್ರಿ, ಇಲ್ಲ NCERTs ಅವರು ರೆಫರ್ ಮಾಡ್ರಿ. ಅಲ್ಲಿಂದ ನಿಮ್ದ NCERT ಮತ್ತೆ ಮೆಡಿವಲ್ ಪೋರ್ಷನ್ ನ ಕವರ್ ಮಾಡ್ಕೊಡ್ರಿ. ಟೈಮ್ ಸಿಕ್ಕಿತಂದ್ರೆ ಅಷ್ಟ ರೆಫರೆನ್ಸ್ ಬುಕ್ ಕಡೆ ರೀಡ್ ಮಾಡೋದ್ರ ಬಗ್ಗೆ ಥಿಂಕ್ ಮಾಡ್ರಿ. ಹಿಸ್ಟ್ರಿ ಬಗ್ಗೆ ಹೇಳೋದಂದ್ರ ಇನ್ನು ಕರೆಂಟ್ ಅಫೇರ್ಸ್ ಏನಿಲ್ಲ, ಇದು ಬಹಳ ಇಂಪಾರ್ಟೆಂಟ್ ಐತಿ. ಈ ಎಲ್ಲಾ ಸಬ್ಜೆಕ್ಟ್ ಓದೋದು ಒಂದ, ಈ ಕರೆಂಟ್ ಅಫೇರ್ಸ್ ಓದೋದು ಒಂದಂತಾರಲ್ಲ ಅಷ್ಟು ಇಂಪಾರ್ಟೆಂಟ್ ಐತಿ. ಸ್ಟ್ಯಾಟಿಕ್ ಪ್ಲಸ್ ಕರೆಂಟ್ ಅಫೇರ್ಸ್ ಎರಡೂ ಓದಿದಾಗನ ನಿಮ್ಮ ಒಂದು ಪ್ರಿಲಿಮ್ಸ್ ಕ್ಲಿಯರ್ ಆಕೈತಿ. ಸೊ ಕರೆಂಟ್ ಅಫೇರ್ಸ್ ಗೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಕರೆಂಟ್ ಅಫೇರ್ಸ್ ನ ಮೇನ್ ಥಿಂಗ್ ಅಂದ್ರೆ ಯಾವ್ದಾರ ಕಂಪೈಲೇಷನ್ ತಗೊಳ್ರಿ, ನೀವು ಮಂತ್ಲಿ ಮ್ಯಾಗಝಿನ್ ತಗೊಳ್ರಿ, ಒಂದು ವಿಸನರ ತಗೊಳ್ರಿ, ಇನ್ಸೈಟ್ ಆನ್ ಇಂಡಿಯಾರ ತಗೊಳ್ರಿ. ಸೊ ಕರೆಂಟ್ ಅಫೇರ್ಸ್ ನ 1 year ಕರೆಂಟ್ ಅಫೇರ್ಸ್ ಏನಿಲ್ಲ ಅದು ಇಂಪಾರ್ಟೆಂಟ್ ಐತಿ ಟೋಟಲಿ. ಸೊ 1 year ಕರೆಂಟ್ ಅಫೇರ್ಸ್ ನ ನೀವು ರೀಡ್ ಮಾಡಬೇಕು. ಲಾಸ್ಟ್ ಮೇ 2023 ಇಂದ ನೆಕ್ಸ್ಟ್ 2024 ಏನ್ ಏಪ್ರಿಲ್ ಬರ್ತೈತಲ್ಲ ಅಲ್ಲಿವರೆಗೂ ನೀವು ಒಂದು ಕರೆಂಟ್ ಅಫೇರ್ಸ್ ನ ಓದ್ಕೋಬೇಕಾಗ್ತದ. ಸೊ ಕರೆಂಟ್ ಅಫೇರ್ಸ್ ಪೋರ್ಷನ್ ಆಯ್ತು. ಇನ್ ನೆಕ್ಸ್ಟ್ PYQ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನದಾವ ಬಹಳ ಇಂಪಾರ್ಟೆಂಟ್ ಅದಾವು. ಈ ಎಲ್ಲಾನು ಓದಾಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಓದ್ರಿ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳದೇನ ಸಾಲಿಡ್ ಒಂದು ಬುಕ್ಲೆಟ್ ಸಿಗ್ತಾವ. ದಿಶಾ ಪಬ್ಲಿಕೇಶನ್ ಆಗಿರ್ಬೋದು, ಅರಿಹಂತ್ ಪಬ್ಲಿಕೇಶನ್. ಆಲ್ರೆಡಿ ನನ್ ಕಡೆ ಇರೋ ಪುಸ್ತಕ ತೋರಿಸನ ವಿಡಿಯೋ ಮಾಡೇನಿ ಯಾವ ತರ ಬುಕ್ ಕವರ್ ಐತಿ. ಸೊ ದಟ್ ನಿಮ್ಗೆ ಪರ್ಚೇಸ್ ಮಾಡ್ಕೋಕು ಈಸಿ ಆಗ್ಲಿ ಅಂತ ಹೇಳಿ ಓಲ್ಡ್ ವಿಡಿಯೋಸ್ ನೋಡ್ರ ಗೊತ್ತಾಗ್ತೈತಿ. ಸೊ ಬುಕ್ಕರು ಪರ್ಚೇಸ್ ಮಾಡ್ರಿ. ಒಂದು ಇಲ್ಲ UPSC ವೆಬ್ಸೈಟ್ ಇಂದ ಕ್ವಶನ್ ಪೇಪರ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಆದ್ರೂ ನೀವು ಗೋತ್ರೂ ಮಾಡ್ರಿ. ಸೊ ಬಿಫೋರ್ ಈ ಎಲ್ಲಾ ಸಬ್ಜೆಕ್ಟ್ ನ ಟಚ್ ಮಾಡೋಕ್ಕಿಂತ ಮೊದಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ರೀಡ್ ಮಾಡ್ರಿ. ನಿಮ್ಗೆ ಐಡಿಯಾ ಬರ್ತೈತಿ ಯಾವ್ಯಾವ ಟಾಪಿಕ್ ಮೇಲೆ ಬಂದವು, ಯಾವ ತರ ಬರ್ತಾವು, ಯಾವ ತರ ಕ್ವಶನ್ ನ ಟ್ಯಾಕಲ್ ಮಾಡ್ಬೇಕು. ಇಷ್ಟು ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರ ಟೆಸ್ಟ್ ಸಿರೀಸ್ ಜಾಯಿನ್ ಆಗ್ರಿ. ನಿಮಗೆ ಏನಾರ ಟೆಸ್ಟ್ ಸಿರೀಸ್ ನ ಆನ್ಲೈನ್ ಆಫ್ಲೈನ್ ಜಾಯಿನ್ ಆಗಕ್ ಆಗ್ಲಿಲ್ಲ ಅಂತಂದ್ರು ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಎಲ್ಲಾ ಕಡೆ ನಿಮಗ ಆಲ್ರೆಡಿ ವಿಸನ್ ಒಂದಷ್ಟು ಟೆಸ್ಟ್ ಮಾಡೆಲ್ಗಳ ಅಪ್ಡೇಟ್ ಆಗ್ಯಾವು. ಅಲ್ಲಿಂದ ಆದ್ರೂ ನೀವು ಪರ್ಚೇಸ್ ಮಾಡ್ಕೊಂಡ್ ಕಾಸ ಟೆಸ್ಟ್ ಗಳನ್ನ ಸಾಲ್ವ್ ಮಾಡ್ರಿ. ಸೊ ಟೆಸ್ಟ್ ನ ಸಾಲ್ವ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗೈತೆ. ಯಾಕಂದ್ರೆ ರೀಡ್ ಮಾಡೋದು, ರಿವಿಷನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಐತ್ಲಾ ಅದೇ ತರ ನೀವು ಕ್ವಶನ್ ಗಳನ್ನ ನಿಮಗೆ ಸಾಲ್ವ್ ಮಾಡಕ್ ಬರ್ಬೇಕು, ಕ್ವಶನ್ ಅರ್ಥ ಮಾಡ್ಕೊಳಕ್ ಬರ್ಬೇಕಂತಂದ್ರ ಟೆಸ್ಟ್ ಸಿರೀಸ್ ನ ಜಾಯಿನ್ ಆಗ್ರಿ. ಜೊತೆಗೆ ಏನ ಒಂದ್ ರೆಫರೆನ್ಸ್ ಬುಕ್ಸ್ ಓದಾತಿರಂದ್ರು ಬಿಗಿನಿಂಗ್ ನಿಮ್ದ NCERTs ಇಂದ್ರನ ಆಗಿರ್ಲಿ. ಯಾವ್ದೇ ಕಾರಣಕ್ಕೂ ರೆಫರೆನ್ಸ್ ಬುಕ್ ಗಳಿಂದ ಸ್ಟಾರ್ಟ್ ಮಾಡಕ್ ಹೋಗ್ಬೇಡ್ರಿ. ಬೇಸಿಕ್ ಕಾನ್ಸೆಪ್ಟ್ ಕ್ಲಿಯರ್ ಆಗ್ಬೇಕು. ಅಂಡ್ ಡೈರೆಕ್ಟ್ ಒಂದಷ್ಟು NCERTs ಇಂದ ಕ್ವಶನ್ಸ್ ಬರೋದ್ರಿಂದ ಫಸ್ಟ್ NCERTs ಕವರ್ ಮಾಡ್ಕೊಡ್ರಿ. ಆದಷ್ಟು ನಾ ಇಲ್ಲಿ ಬಹಳನ ಕಡಿಮೆ ರಿಸೋರ್ಸಸ್ ಹೇಳಿ ನಿಮಗೆ. ಇಲ್ಲಿ ಜಿಯೋಗ್ರಫಿ ಸಲುವಾಗೂ ಅಷ್ಟನ ದೊಡ್ಡ ರೆಫರೆನ್ಸ್ ಬುಕ್ಸ್ ಹೇಳೇ ಇಲ್ಲ. ಜಸ್ಟ್ 11th or 12th ಸ್ಟ್ಯಾಂಡರ್ಡ್ NCERT ಮತ್ತು GC ಲಿಯೋಂಗ್ ಇಂದ ಜಸ್ಟ್ ಸೆಲೆಕ್ಟಿವ್ ಒಂದಷ್ಟು ಲೆಸನ್ ಓದ್ರಿ ಅಂತ. ದೆನ್ ಎನ್ವೈರನ್ಮೆಂಟ್ ಅಷ್ಟ ಸೆಲೆಕ್ಟಿವ್ ಪೋರ್ಷನ್ ಆಫ್ ಫ್ರಮ್ ಯಾವುದು ಶಂಕರ್ IAS. ಅಂಡ್ ಪಾಲಿಟಿ ಸಲುವಾಗಂತೂ ಬೇರೆ ನಿಮ್ಗೆ ಆಪ್ಷನ್ ಇಲ್ಲ. M ಲಕ್ಷ್ಮೀಕಾಂತ್ ಬುಕ್ ನೀವು ಓದಬೇಕಾಗ್ತೈತಿ. ಸೊ ಇಲ್ಲಿ ಯಾವುದೇ ರೀತಿ ನಿಮಗ ಏನು ಒಂದು ಇದು ಸಿಗಂಗಿಲ್ಲ, ಫುಲ್ ಬುಕ್ ಓದಬೇಕಾಗ್ತೈತಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಸಲುವಾಗೂ ಅಷ್ಟೇ ಪುಸ್ತಕ ಓದೋ ಅವಶ್ಯಕತೆ ಇಲ್ಲ. ಕರೆಂಟ್ ಅಫೇರ್ಸ್ ಹಿಸ್ಟ್ರಿನೂ ಅಷ್ಟೇ NCERT ಇಂದ ಏನ್ಶಿಯಂಟ್ ಮತ್ತು ಮೆಡಿವಲ್ ಕವರ್ ಮಾಡ್ಕೊಡ್ರಿ. ಮಾಡರ್ನ್ ಸಲುವಾಗಿ ಸ್ಪೆಕ್ಟ್ರಮ್ ನ ಓದ್ರಿ. ಬಿಕಾಸ್ ಮಾಡರ್ನ್ ಹಿಸ್ಟ್ರಿಯಿಂದನೂ ಕ್ವಶನ್ಗಳು ಸ್ವಲ್ಪ ಜಾಸ್ತಿ ಬರ್ತಾವು. ಬಟ್ ಈಗ ಲಾಸ್ಟ್ 2 years ಇಂದ ಏನಾಗೈತೆ ಅಂದ್ರೆ ಏನ್ಶಿಯಂಟ್ ಮೆಡಿವಲ್ ಮೇಲೂ ಜಾಸ್ತಿ ಕ್ವಶನ್ ಬರತಾವು. ಹಿಂಗಾಗಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಸೊ ಕರೆಂಟ್ ಅಫೇರ್ಸ್ ವಿಸನ್ ಅವರು ರೆಫರ್ ಮಾಡ್ರಿ, ಇನ್ಸೈಟ್ ಅವರು ರೆಫರ್ ಮಾಡ್ರಿ. ಬಟ್ ಮಂತ್ಲಿ ಮ್ಯಾಗಝಿನ್ 1 year ಕವರ್ ಮಾಡ್ಕೊಡ್ರಿ. ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನೂ ಗೋತ್ರೂ ಮಾಡ್ರಿ. ಸೊ ಇದಿಷ್ಟು ಸಾಧ್ಯ ಆದಷ್ಟು ಒಂದು ಮಿನಿಮಮ್ ರಿಸೋರ್ಸಸ್ ನ ಹೇಳಿ ನಾನು 3 months ಒಳಗೆ ಕವರ್ ಆಗೋದ. ಐ ಹೋಪ್ ಈ ವಿಡಿಯೋ ನಿಮಗೆ ಡೆಫಿನೆಟ್ಲಿ ಯೂಸ್ ಆಗ್ತೈತಿ. ಯೂಸ್ ಆದಂದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ರಿ ಅಂಡ್ ಲೈಕ್ ಮಾಡ್ರಿ. ಸಬ್ಸ್ಕ್ರೈಬ್ ಇನ್ನವರೆಗೂ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.